ಪ್ರಧಾನಿ OBC ಅಂತ ಹೇಳಿದರು. ಸಾಧ್ಯಷ್ಟು ಮಟ್ಟಿಗೆ ಒತ್ತಿ ನೋಡಿದ್ರು ಅದನ್ನು. ಜಾತಿ ಗಣತಿಯನ್ನು ಮುಂದೆ ಹಾಕುವಂಥ ಪ್ರಯತ್ನ ಮಾಡಿದ್ರೆ ಇವತ್ತು ಪ್ರಯತ್ನ ಅದು ಇಲ್ಲ ಅಂತಲ್ಲ. ಕರ್ನಾಟಕದಲ್ಲಿ ಕಾಂತರಾಜ್ ವರದಿ ಮುಂದೆ ಹೋಗಿ ಇವರಷ್ಟು ಕಾರಣನ, ಆದರೆ ಅನ್ನುವಂಗಿಲ್ಲ ಅದನ್ನು. ಆದ್ರೆ ಮೇಲ್ಪದ್ರಲ್ಲಿ ನಾವು ಏನಪ್ಪ ಅಂತಂದ್ರೆ ಜಾತಿ ಗಣತಿ ಮಾಡೋರು ನಾವು ಯಾರು ವಿರೋಧಿ ಅಲ್ಲ, ಮೀಸಲಾತಿ ವಿರೋಧಿ ಅಲ್ಲ, ಸಂವಿಧಾನ ವಿರೋಧಿ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ ಇರುವಂಥದ್ದು, ಜನರು ನಮಸ್ತಾನೆ ಇರುವಂಥದ್ದು ಮಾಡ್ತಾಯಿದ್ದಾರೆ. ನೋಡಿರಿ ನಮ್ಮ OBC ಅವರು ಮುಖ್ಯಮಂತ್ರಿ ಇದ್ದಾರೆ, ನಮ್ಮಲ್ಲಿ ಎಷ್ಟು ಜನ 4 ಜನ ಮುಖ್ಯಮಂತ್ರಿ ಇದ್ದಾರೆ, ನಾವೆಲ್ಲರಿಗೂ ಅವಕಾಶ ಕೊಟ್ಟಿವಿ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಹೊರಟಿದ್ರು. ಬಟ್ ರಾಹುಲ್ ಗಾಂಧಿ ಎಲ್ಲಿ ಹೋದಲೆಲ್ಲ ಈ OBC ಮಾತನ್ನು ಜೋರು ಮಾಡಿದರು. ಆ ನೆಲೆಯಲ್ಲೇ ಈ ನೆಕ್ಸ್ಟ್ ಸ್ಟೆಪ್ಪನಿಗೆ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ, ಇಲ್ಲ ಅಹಿಂದ ಅಥವಾ OBC ನಾವು ಏನಪ್ಪ ಅಂದ್ರೆ ಅವರಿಗೆ 75% ರಿಸರ್ವೇಷನ್ ಹಿಂದೂದ ಇದರಲ್ಲಿ ಬರ್ತಾ ಇದ್ದಾರೆ. ಮತ್ತು ಅದ್ರ ಜೊತೆಗೆ ಅವ್ರ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ ಇತರ ಕ್ಷೇತ್ರಗಳಲ್ಲಿ ಅವರಿಗೆ ಸೂಕ್ತವಾದಂಥ ಅವಕಾಶ ಮಾಡಿಕೊಡ್ಬೇಕು OBCಗೆ, ಅಂದರೆ ಅಹಿಂದಕ್ಕೆ ಅನ್ನುವಂಥ ಮಾತು. ಅಹಿಂದ ಹೇಳೋ ಮೂಲಕ ಸಿದ್ದರಾಮಯ್ಯನವರು ತಮ್ಮ ವಿಚಾರನೂ ಹೇಳಿದಂಗಾಯಿತು, ಜೊತೆಗೆ ತಮ್ಮ ನಾಯಕತ್ವವನ್ನು ಕರ್ನಾಟಕದಲ್ಲಿ ಭದ್ರ ಮಾಡಿಕೊಂಡಂಗಾಯಿತು ಅನ್ನುವಂಥದ್ದು ಸಹಿತ ಎದ್ದು ಕಾಣುವಂಥ ದೃಶ್ಯ ಆಗ್ಯದ. ಯಾಕಂದ್ರೆ ಆ ಸಭೆಯ ಪೂರ್ತಿಯಾಗಿ ಡಾಮಿನೇಟ್ ಮಾಡಿದವರು ಈಗ ನಿಮಗೆ ಗೊತ್ತಿದ್ದಂಗೆ ಸಿದ್ದರಾಮಯ್ಯನವರು. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ನಡೆದದ್ದು ಅದಕ್ಕಾಗಿ ಇವ್ರು ಆದರು ಅಂತ ನಾವು ಸಹಜವಾಗಿ ಹೇಳ್ಬೋದು. ಬಟ್ ಅವರು ಇವತ್ತು ಒಂದು ರೀತಿಯಿಂದ ದೇಶದ OBC ಒಬ್ಬ ನಾಯಕಪ್ಪ ಅನ್ನುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಮಾಡಿದ್ದಾರೆ. ಇನ್ನು ಅದೇ ಕಾಲಕ್ಕೆ ಇನ್ನು ಮುಂಬರುವ ದಿನಗಳಲ್ಲಿ ಇದೇ ತಿಂಗಳ 25ನೇ ತಾರೀಕಿಗೆ ಕಾಂಗ್ರೆಸ್ OBC ನಾಯಕತ್ವ ಭಾಗಿದಾರಿ ನ್ಯಾಯ ಸಮ್ಮೇಳನವನ್ನು AICC ಅಧ್ಯಕ್ಷರಂಥ ಖರ್ಗೆ